ರೈತರಿಗೆ. ನಾನು ಸೊಸೈಟಿಯಿಂದ ರವಿ ಪೂಳ್ ಅಂತಾರೆ. ನಾವು ಈಗಾಗಲೇ 3-4 ವರ್ಷ ಆಯಿತು ಸಾವಯವ ಗೊಬ್ಬರ ಎಲ್ಲ ಕಡೆ ಕೊಡ್ತೀವಿ ರೀ. ಈ ವರ್ಷನ ಸರ್ಗೆ ಏನೈತಿ ನಾವು ಸಾವಯವ ಗೊಬ್ಬರ ಮತ್ತು ಔಷಧಿಗಳನ್ನು ಕೊಟ್ಟಿವಿ ರೀ. ಅದಕ್ಕೆ ಪ್ಲಾಟ್ ವಿಸಿಟ್ ಮಾಡಕ್ಕೆ ಬಂದೀವಿ ಸರ್. ಎಲ್ಲ ಈ ಸರ್ ಒಂದು 30 ಗುಂಟೆ ಈಗಾಗಲೇ ಕ್ವಾಡಿ ಕಡ್ದಾರೆ ರೀ. ಇದು ಹಸ್ಕಬ್ಬು ಕಡ್ದಿದ್ದು ಅಂತ ನೀನು ನೈಟ್ ಫೋನ್ ಹಚ್ಚಿದ್ರು, ಮುಂಜಾನೆ ಬರ್ತೀನಿ ಸರ್ ಬಂದಿದ್ದೀನಿ. ಈಗ ಕಬ್ಬ ಕಡಾಕ್ತಾರೆ ಸರ್. ಯಾವ ರೀತಿ ಬೆಳೆದೈತಿ ಏನೈತಿ ಸರ್ ಸ್ವಲ್ಪ ಮಾತಾಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್, ಈಗ ಎಷ್ಟು ವರ್ಷ ಆಯ್ತು ನೀವು ಕಬ್ಬ ಬೆಳೆಯಕತ್ತೀರಿ ಸರ್? ಮೇ ಬಿ ಒಂದು 20 ವರ್ಷದಿಂದ ನಾನು ವ್ಯವಸಾಯವನ್ನು ಮಾಡ್ತಾ ಇದ್ದೀನಿ. ನಾನೊಬ್ಬ S.A. ಬಾಬಣ್ಣವರಂತ. ನನ್ನ ವೃತ್ತಿಯಿಂದ ಶಿಕ್ಷಕನಾದರೂ ಕೂಡ ವ್ಯವಸಾಯ ನನ್ನ ಹವ್ಯಾಸವಾಗಿದ್ದು, ನಮ್ಮ ತಂದೆಯವರ ಕಾಲದಿಂದನೂ ಕೂಡ ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಆದರೆ ಈ ವರ್ಷ ನಾವು ಸಾವಯವ ಗೊಬ್ಬರವನ್ನು ರವಿ ಸರ್ ಕಡೆ ಬಳಸಿರೋದ್ರಿಂದ ನಮಗೆ ಈ ರೀತಿ ನಿಮ್ಗೆ ನೋಡಲಿಕ್ಕೂ ಕೂಡ ಕಬ್ಬಿದೆ ಇಲ್ಲಿ. ಅದು ಭಾಳ ಈಗ ಫಲವತ್ತತೆಯಿಂದ ಕೂಡ್ಯದ. ಅದು ಟನ್ನೇಜ್ ಕೂಡ ನಮ್ಗೆ ಈಗ 30 ಗುಂಟೆ ಇರೋ ನೆಲ 50ರಿಂದ 60 ಟನ್ ಬೀಳುವಂಥ ಇಳುವರಿ ಅದ. ಆ ಕಾರಣಕ್ಕಾಗಿ ಸಾವಯವ ಗೊಬ್ಬರ ನಮಗೆ ಒಳ್ಳೆಯ ಒಂದು ಆಶಾ ಭಾವನೆಯನ್ನು ಮೂಡಿಸ್ಯದ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಈಗಾಗಲೇ ನೀವು ಒಂದು 30 ಗುಂಟೆ 4ನೇ ಕಾಡಿ ಅಥವಾ 3ನೇ ಕೊಟ್ಟಿದ್ದೀರಿ. ಮೂರನೇ ಕೊಡವಿಯನ್ನು ನಾವು ಈಗಾಗಲೇ ಕಡ್ದೀವಿ. ಅದು ಕೂಡ 30 ಗುಂಟೆಗೆ 51 ಟನ್ ಕಬ್ಬಾಗ್ಯದ ಸರ್. ಇದೆಷ್ಟು ಬೀಳ್ಬೋದು ಸರ್? ಇದು ನನ್ನ ಅಂದಾಜಿಗೆ ಇದು 60 ಟನ್ ಒಳಗೆ ಬೀಳ್ತದ. ಮೇ ಬಿ ನಮ್ಮ ಗ್ಯಾಮನ್ ಕೂಡ ಇಲ್ಲೇ ಅದಾರ, ಅವ್ರು ನೀವು ಕೇಳ್ಬೋದು. ನಿಮ್ಮ ಹೆಸರು ಸರ? ನಮ್ಮ ಹೆಸರು ಸಿದ್ದಪ್ಪ ಮಲ್ಲಪ್ಪ ಮಾರಪ್ಪುರ ಅಂತ. ಈಗ ಎಲ್ಲಾ ಕಡೆ ಕಬ್ಬ ಕಡಿದಿರಿ ಸರ್. ಎಲ್ಲಾ ಕಬ್ಬ ಕಡಿದಕ್ಕ ನಮ್ಮ ಸರ್ ಇದು ಹಸ್ ಕಬ್ಬ ಕಡಿದಕ್ಕ ವ್ಯತ್ಯಾಸ ಏನು ಸರ್? ಭಾಳ ವ್ಯತ್ಯಾಸ ಐತ್ರಿ. ಅಂದ್ರ ನಾವು ಕಡ್ದದ್ದು 1 ಎಕರೆಕ್ ರೀ 40ರಿಂದ 35 ಟನ್ ಬಿದ್ದಾವ್ರಿ. ಇದ ಒಂದು ಗುಂಟೆಕ್ ರೀ 2 ಟನ್ ಬೀಳ್ಬೋದು. ಗುಂಟೆಗೆ 2 ಟನ್ ಬೀಳ್ಬೋದ್ರಿ. ಈ ಬಾಜು ಪ್ಲಾಟ ಈ ಪ್ಲಾಟ ಎರಡು ಅಷ್ಟರಲ್ಲ ಸರ್? ಈಗ ಅವ್ರ ಅಂತಮ್ರ ಪ್ಲಾಟ್ ಒಂದು ಕಡಿದಿರಿ ಸರ್, ನೀವು ಕಡಿದಿರಿ. ಎಷ್ಟು ಬಿದ್ದದ ಸರ್ ಅದು? 30 ಗುಂಟೆಗೆ 27 ಟನ್ ಬಿದ್ದತ್ರಿ. ಈಗ 30 ಗುಂಟೆ ಐತಿರದ 27 ಟನ್ ಬಿದ್ದತ್ರಿ. ಇದೆಷ್ಟು ಬೀಳ್ಬೋದು ಸರ್? ನಿಮ್ಮ 50ರಿಂದ 60 ಟನ್ ಬೀಳ್ಬೋದು. 50ರಿಂದ 60 ಟನ್ ಬೀಳ್ಬೋದ್ರಿ. ಕಬ್ಬು ಮುರಿದು ಐತ್ರಿ ಸರ್? ಎಷ್ಟು ತಿಂಗಳ ಸರ್ ಕಬ್ಬಿಗೆ ಸರ್? ಕಬ್ಬಿಗೆ 10 ತಿಂಗಳಾಯ್ತು ನೋಡ್ರಿ. 10 ತಿಂಗಳಾಯ್ತು. ನಾವೊಂದು ವರ್ಷ ಇದನ್ನು ಅಂತ ಹೇಳಿದ್ರಿ, ಗಣಿ ಹಾಕಿತ್ರಿ ಕಬ್ಬರ್ ಸರ್. ಆ ಗಣಿ ಹಾಕಿ ಉದ್ದೇಶಕ್ಕಾಗಿ ಏನು ಮಾಡಿದ್ರು ಸರ್, 10 ತಿಂಗಳ ಕಬ್ಬ ಕಡ್ದಾರ್ರಿ. ಕಮ್ಮಿ ಅಂದ್ರೂ 20ರಿಂದ 28 ಗಣಿ ಕಬ್ಬು ಐತೆ ಸರ್. ಆಯ್ತು, ಓಕೆ, ಥ್ಯಾಂಕ್ ಯು.